ಧ್ವಜಾರೋಹಣೆ ಅಂತೇಳಿ ನಿನ್ನೆ ಪ್ರತಿ ಸಾರಿ ಮಾಡುವಂಗ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವ ಮಾಡಕತ್ತಾರ. ಮೆರವಣಿಗೆ ಹೋಗ್ತದ. ಪ್ರತಿ ವರ್ಷ ನಾವೆಲ್ಲ ಜಯಂತಿ ಮಹಾಪುರುಷರ ಜಯಂತಿ ಮಾಡ್ತೀವಿ, ಶಿವಾಜಿ ಮಹಾರಾಜರದ್ದು ಮಾಡ್ತೀವಿ, ಬಸವ ಜಯಂತಿ ಮಾಡ್ತೀವಿ, ಕಿತ್ತೂರು ಚೆನ್ನಮ್ಮ ಜಯಂತಿ ಎಲ್ಲರೂ ಮಾಡ್ತಾ ಇದ್ದೀವಿ. ಮತ್ತು ಅವರು ಮೆರವಣಿಗೆ ಹೋಗುವಾಗ ಒಂದು ಮಸೀದಿಯಿಂದ 2 ಕಲ್ಲು ಒಗೆಯೋದು, ಚಪ್ಪಲಿ ಒಗೆಯೋದು ಅಂದ್ರೆ ಧೈರ್ಯ ಏನೋ ಅವ್ರಿಗೆ? ಯಾವ ಧೈರ್ಯ ಅದು? ಯಾಕೆ ಒಗಿಬೇಕು ಅವ್ರ ಕಲ್ಲು? ಅವರೆಲ್ಲ ಶಾಂತಿ ಕದಡ್ದವ್ರು ಯಾರು? ಅವ್ರು 8 ಮಂದಿನ ಅರೆಸ್ಟ್ ಮಾಡಿದ್ರೆ ಮುಗಿಲಿಲ್ಲ. ಇದನ್ನು ಯಾಕೆ ಆತಿ? ಕಾರಣ ಏನು? ಮೊದಲ ಮಸೂತಿ ಹಾಕುಂತ ಇದ ಮಾಡ್ತಾರೆ ಅವರು. ಇದಕ್ಕೆ ಇಟ್ಟಾರೆ ಅವರು ಮಸೂತಿಗಳನ್ನು. ಇಂಥ ಗಲಾಟೆ ಮಾಡೋಕೆ ಇಟ್ಟಾರೆ ಮಸೂತಿನ. ಅವ್ರ ಮೇಲೆ ಮೊದಲ ಮಸೂತಿ ಕೀಲಿ ಹಾಕ್ಬೇಕಾದ್ರೆ ಅವ್ರು ಯಾರದಾರ ಅವ್ರ ಮೇಲೆ ಕೇಸ್ ಹಾಕ್ತೀವಿ ನಾವು. ಅವ್ರನ್ನ ಅರೆಸ್ಟ್ ಮಾಡೇನ್ರಿ. ಅವ್ರನ್ನ ಯಾರದಾರ ಅಲ್ಲಿ ಆ ಮಸೂತಿ ಅಧ್ಯಕ್ಷ ಅದನೋ ಯಾವದನೋ ಅಧ್ಯಕ್ಷ ಅದನ್ನ ಅವ್ರನ್ನ ಅರೆಸ್ಟ್ ಮಾಡಿರಿ. ಆ ಮಸೂತಿ ಕೀಲಿ ಹಾಕಂತೇಳಿ ಇದು ಎದುರು ಸಲಾಗಿ ಇಡ್ತಾರೆ. ಮಸೂತಿ ಪ್ರಾರ್ಥನಾ ಮಾಡಕ್ಕೆ ಇಡ್ತಾರೆ. ಈ ಕಲ್ಲು ಹೋಗ್ಯಾಕ ಚಪ್ಪಲಿ ಇಟ್ಟಿರ್ತಾರೆ ಇವ್ರು ಮಸೂತಿಯಾಗಿ. ಇದು ಒಳ್ಳೆ ಇದಲ್ಲ ಏನು. ಇದೊಂದು ಅವ್ರಿಗೆ ಸರ್ಕಾರ ಅವರಿಗೆ ಪರವಾಗಿ ಇರ್ತಾರಂತೇಳಿ ಸುಮ್ಮನೆ ಅವು ಏನು ಒತ್ತು ಗಾಡಿ, ಆ ಜೋಪುಡಿ, ಅವು ಏನಂತಾರೆ ಅವಕ್ಕೆ ತಟ್ಟು ಕಟ್ಕೊಂಡು ಕೂತಿರ್ತಾರೆ. ನಾವೇ ಬೆಂಕಿ ಹಚ್ಕೊಳ್ಳೋದು, ಇವ್ರು ಸುಟ್ರು ಅದಕ್ಕೆ ಲಕ್ಷ ಗಂಟೆ ಸರ್ಕಾರದಿಂದ ತಗೊಳ್ಳೋದು. ಇದೆಲ್ಲ ಸುಳ್ಳಿದು. ನಮ್ಮವ್ರು ಯಾರು ಇಷ್ಟು ದಿವಸ ಆತಲ್ಲ, ನೀವೇ ಇಲ್ಲೇ ಇದ್ರಿ ಎಲ್ಲ ಮೀಡಿಯಾದವರು. ಇಷ್ಟು ದಿವಸ ಆಯ್ತು ಯಾರು ಒಬ್ಬರ ನಮ್ಮ ಹಿಂದೂ ಕಾರ್ಯಕರ್ತರು ಗಲಾಟೆ ಮಾಡಿದ್ರ? ಯಾರು ಮಾಡಿಲ್ಲ. ಅವರು ಇಲ್ಲದ ಮೆರವಣಿಗೆ ಮಾಡ್ತಾರೆ. ಏನು ನವನಗರದಾಗ ಮೆರವಣಿಗೆ, ಇಲ್ಲಿ ಮೆರವಣಿಗೆ, ಏನು ಇದ್ದವ್ರು ಬಿದ್ದವ್ರು ಕೂಡ ಅಡ್ಡಾಡ್ತಾರೆ. ಅವಾಗೇನು ನಮ್ಮ ಹುಡುಗರು ಯಾರು ಅವ್ರಿಗೇನು ಕಲ್ಲು ಹೋಗಿದಾರೋ, ಚಪ್ಪಲಿ ಹೋಗಿದಾರೋ, ಯಾರು ಏನು ಹೋಗಿದಾರೋ? 2 ಸಲ ಮಾಡ್ತಾರೆ. ಇಲ್ಲೊಮ್ಮೆ ಮಾಡ್ತಾರೆ, ನವನಗರದಾಗ ಮಾಡ್ತಾರೆ. ಎಲ್ಲಿದ್ದು ಇವು ಪದ್ಧತಿ ಇರಲಿಲ್ಲ. ನಮ್ಮ ಏನದಪ್ಪ, ನಮ್ಮ ಪಥಸಂಚಲನ ಆಗಲಿ, ನಮ್ಮ ಜಯಂತಿ ಮಹಾಪುರುಷರ ಜಯಂತಿ, ಇವು 100 ವರ್ಷದ ಇತಿಹಾಸ ಇರುವಂಥ ಕೆಲಸ. ನಾವು ಮಾಡ್ಕೊಂಡ್ರೆ ಇದೇನು ಹಿಂದೂಸ್ತಾನ ಐತೆ, ಬೇರೆ ಏನಾರು ಐತಿ? ಎಲ್ಲಿ ಮಾಡಕತ್ತೀವಿ ನಾವು? ಎಲ್ಲಿ ಮಾಡಕತ್ತೀವಿ? ಆ ಶಾಂತಿ ಕದಡ್ದವ್ರು ಅವರು. ಅದನ್ನು ಮೊದಲು ಸರಿಯಾಗಿ ಅದನ್ನು ಸುಧಾರಿಸ್ಕೋಬೇಕು. ಇಲ್ಲದೆ ಹೋದ್ರೆ ಮತ್ತು ಬಹಳ ದೊಡ್ಡ ದುರಂತಕ್ಕೆ ಕಾರಣ ನಾವು ಹೇಳಿರ್ತೇನೆ. ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ದೇಶ ಇದು ಜಾತಿ ಆಧಾರದ ಮೇಲೆ ವಿಭಜನೆ ಆಗ್ಬಿಟ್ಟತಿ. ಇವ್ರನ್ನ ಇಟ್ಕೊಂಡು ನಾವು ಭೋಜ ಮಾಡಿ ಇವ್ರಿಗೆ ಹಾಕಾಕತ್ತೀವಿ. ಇಲ್ಲಿ ಯಾರು ಟ್ಯಾಕ್ಸ್ ಕೊಡ್ತಾರ? ಸರ್ಕಾರ ಟ್ಯಾಕ್ಸ್ ತಂದು ಇವ್ರಿಗೆ ಕುಂದಿರಿಸ್ಕೊಳಪ್ಪ. ಇವ್ರೇನು ಇನ್ಕಮ್ ಟ್ಯಾಕ್ಸ್ ತುಂಬೋರಲ್ಲ, ಏನು ತುಂಬೋರಲ್ಲ. ಇವ್ರು ಭಾರಿ ಇವ್ರು ನಮ್ಮ ದೇಶಕ್ಕೆ ಏನ ಮೊದಲ ಅವ್ರ ಮೇಲೆ ಅದ್ರ ಮಸೂದಿ ಗಿಲಿ ಹಾಕಿ ಅವ್ರು ಮೊದಲು ಅರೆಸ್ಟ್ ಮಾಡ್ತಾರೆ. ಈಗ ಏನಾರ ಆಯ್ತು ಅಂದರೆ ಬೇರೆ ಯಾವ ಸಂಸ್ಥಾನ ಮ್ಯಾಗ ನೀವು ಕ್ರಮ ತೊಗೊಳಕ್ಕೆ ಬರ್ತೀರಿ ಓಡಿ. ಮತ್ತೆ ಯಾಕೆ ತೊಗೋಬಾರ್ದು? ಆ ಸಂಸ್ಥಾನ ಅಲ್ಲನದು. ಅವ್ರನ್ನ ಅರೆಸ್ಟ್ ಮಾಡಿ ಮೊದಲು ಅದಕ್ಕೆ ಕೀಲಿ ಹಾಕಂತೇಳಿ ಒಬ್ಬ SP ಘೋಷಣೆ ಹಾಕಿದ್ದ ಎದುರಿಗೆ ಹಾಕ್ತಾ ಇದ್ದಾರೆ. ಚೌಡಿ ಮುಂದೆ ಪ್ಯಾಲೆಸ್ತಾನ್ ಧ್ವಜನೂ ಹರಿಸ್ಯಾರ. ಮತ್ತೆ ಇಷ್ಟೆಲ್ಲ ಮಾಡಿದಾಗ ಕಿತ್ತಲಿಕ್ಕೆ ಆಗೋದಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂತಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತಾರ. ಮತ್ತೆ ಅಂತವ್ರ ಮೇಲೆ ಕ್ರಮ ತೆಗೆದುಕೊಳ್ಳಂಗಿಲ್ಲ ಅಂತ ಮುಸ್ಲಿಂ ರಾಷ್ಟ್ರ ಪ್ರೀತಿ ಇತ್ತು ಪಾಕಿಸ್ತಾನದ. ಹೋಗಂತ ಹೇಳ ಅವ್ರಿಗೆ. ಇಲ್ಲ ಆಸ್ತಿ ಅದಾವ, ಇಲ್ಲಿ ಮಾರ್ಕೊಂಡು ಹೋಗೋಣ ಅವ್ರಿಗೆ. ಯಾಕಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಚಪ್ಪಲಿ ಕಲ್ಲು ತೂರ್ತಾವಂತಂದ್ರೆ ಹಿಂದೂ ಸಮಾಜದ ಸುಮ್ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಯುವಕರಂತ ಸುಮ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೇ ಅವ್ರಿಗೆ ಮನವಿ ಮಾಡಿಕೊಂಡ್ರು ಇದು ಹಿಂದೂ ಸಮಾಜದ ಆದಂಥ ಅವಮಾನ. ಅದಕ್ಕಾಗಿ ಇವತ್ತು ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆ ತೋರಿಸ್ತಾ ಇದ್ದಾರೆ. 3 ಗಂಟೆಗೆ IG ಅವ್ರು ಬಾ ಅಂತಾರೆ. 3 ಗಂಟೆಗೆ IG ಅವ್ರು ಬಂದ ನಂತರ ಅವ್ರ ಜೊತೆನೂ ಮಾತಾಡ್ತೀನಿ. ಪೊಲೀಸರು ಸುಮ್ಮನೆ ಯಾರ ಮೇಲೂ ಲಾಠಿ ಚಾರ್ಜ್ ಮಾಡಬೇಡ ಅಂತ ಅಗಳೇನೂ ಹೇಳ್ತಾ ಇದ್ದೀನಿ ನಾನು. ಇದನ್ನು ಹಿಂದೂ ಸಮಾಜ ನಿಶ್ಚಿತವಾಗಿ ಖಂಡನೆ ಮಾಡ್ತದೆ. ಇನ್ನು ಮುಂದೆ ಇದಕ್ಕೆ ಸರ್ಕಾರ ಕಾರಣ. ಮುಸ್ಲಿಂ ಓಲೈಕೆ ಮಾಡ್ತಾ ಇದೆ ಅಲ್ಲ, ಇದು ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ಈ ಧೈರ್ಯ ಎಲ್ಲಿಂದ ಬಂತವ್ರಿಗೆ? ಮಸೀದಿ ಮೇಲಿಂದ ಚಪ್ಪಲಿ ಒಗೆಯತಕ್ಕಂಥ ಧೈರ್ಯ ಮುಸಲ್ಮಾನರಿಗೆ ಎಲ್ಲಿಂದ ಬಂತದು? ಕಲ್ಲು ಒಗೆಯತಕ್ಕಂಥ ಧೈರ್ಯ ಎಲ್ಲಿಂದ ಬಂತು? ಯಾಕಂದ್ರೆ ಅವ್ರಿಗೆ ಗೊತ್ತು ಮುಸಲ್ಮಾನ್ ಪರವಾಗಿ ಕಾಂಗ್ರೆಸ್ ಸರ್ಕಾರ ಅದ ಅಂತ. ಅದಕ್ಕಾಗಿ ಅವ್ರಿಗೆ ಈ ಶಕ್ತಿ ಬಂದದ. ಇದರ ವಿರುದ್ಧ ಸಮಾಜ ಹೋರಾಟ ಮಾಡ್ತದ. ಇದರಲ್ಲಿ 2ನೇ ಪ್ರಶ್ನೆ ಇಲ್ಲ. ನಮ್ಮ ಚೇರ್ಮನ್ರು ಅಂಗಡಿಗಳು ಇರ್ತಾವ, ಅವ್ರು ಸುಟ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಸರ್ಕಾರದಿಂದ ಕಾಂಪನ್ಸೇಷನ್ ತಗೊಳ್ಳಿಕ್ಕೆ ಲಕ್ಷಾಂತರ ರೂಪಾಯಿ ಕಾಂಪನ್ಸೇಷನ್ ತಗೊಳಕ್ಕೆ ಸರ್ಕಾರನೇ ಅವ್ರಿಗೆ ಬಂದು ನಿಮ್ಮೇನು ಅಂಗಡಿ ಸುಡ್ತಾ ಒಂದು 100 ರೂಪಾಯಿ ಸಾಮಾನ್ಯ ಇರಂಗಿಲ್ಲ. ಮತ್ತೆ ಅವ್ರಿಗೆ ಲಕ್ಷ ರೂಪಾಯಿ ಸರ್ಕಾರ ಕೊಡ್ತದೆ. ಅವರೇ ಸುಟ್ಕೊಂಡ್ ಬಿಡ್ತಾರೆ, ಬೇರೆ ಸುಡೋದು ಬೇಡ. ಯಾಕಂದ್ರೆ ಸರ್ಕಾರ ಅವ್ರಿಗೆ ಅನುಕೂಲ ತೋರಿಸಿ ದುಡ್ಡು ಕೊಡ್ತಾರೆ. ಯಾರು ಹಿಂದೂ ಕಾರ್ಯಕರ್ತರು ಯಾರು ಸುಟ್ಟಿಲ್ಲ ಅಂಗಡಿ. ಅಂತಿಮವಾಗಿ ಆ ಸಭೆಯಲ್ಲಿ ಏನಾದ್ರು ನಿರ್ಣಯ ಆಯ್ತಾ? ಮತ್ತೇನಾದ್ರು ನಿರ್ಣಯ ತಗೊಳ್ತೀರಾ? ಶೋಭಾಯಾತ್ರೆ ಪುನಃ ಆಗುತ್ತಾ?
ಇನ್ನೊಮ್ಮೆ ಶೋಭಾಯಾತ್ರೆ ಮಾಡೇ ಮಾಡ್ತೀವಿ. ಸ್ಪಷ್ಟವಾಗಿ ಹೇಳಿದ್ದೀವಿ. ಇದಕ್ಕೆ ಅವಮಾನ ಆಗಿದೆ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅವಮಾನ ಆಗಿದೆ. ಇನ್ನೊಮ್ಮೆ ನಾವು ಇದು ಶೋಭಾಯಾತ್ರೆ ಅದ್ಧೂರಿಯಾಗಿ ಶೋಭಾಯಾತ್ರೆ ಮಾಡೇ ಮಾಡ್ತೀವಿ ಅನ್ನತಕ್ಕಂಥದ್ದು ನಿರ್ಣಯ ಆಗಿದೆ. ಮತ್ತೆ ಇವತ್ತು 3 ಗಂಟೆ ಐಜಿ ಅವರು ಕರೆದಿದ್ದಾರೆ. ಎದಕ್ಕೆ ಕರೆದಿದ್ದಾರೆ ಕೇಳ್ತೀವಿ ಅವ್ರಿಗೆ. ಇದು ನಿಷೇಧಾಜ್ಞೆ ತೆಗಿಬೇಕು. ನಾಳೆ ನಾಡ್ದು ಹಿಂದೂ ಸಮಾವೇಶ ಇದೆ, ಹೋಳಿ ಹುಣ್ಣಿ ಇದೆ. ಎದಕ್ಕೆ ಸಲುವಾಗಿ ನಾಳೆ ಅದೇನೆ ಹಿಂದೂ ಸಮಾವೇಶ. ಮತ್ತೆ ಅದಕ್ಕೆ ನೀವು ಒತ್ತಡ ಇದು ಹೇರ್ಬೇಕನ್ನೋ 144 ಇದ್ರು ಇಷ್ಟು ಜನ ನೋಡ್ರಿ, ಯಾರಿಗೂ 144 ಸರ್ಕಾರ 144 ಇಲ್ಲ ಅಲ್ಲ ಜಾರಿ ಮಾಡಿದ್ದಾರೆ. 163 ಅದು. ಈಗ 144 ಬದಲಾಗಿ 163 ಎರಡು ಒಂದೇ ಇದಾವ, ಅದೇನು ಪ್ರಶ್ನೆ ಇಲ್ಲ. ಅದು ಆದಾಗ್ಯೂ